ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಜ್ವಲ್. ಇವಾಗ ನಾವು ಭಾಗಮಂಡಲದಲ್ಲಿರುವಂಥ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇವೆ. ನೀವು ನಮ್ಮ ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರ. ಅಂದರೆ ಕೊಣಾಜೆಕಲ್ಲಿಗೆ ಟ್ರೆಕ್ಕಿಂಗ್ ಹೋಗಿದ್ವಿ. ಅಲ್ಲಿ ಟ್ರೆಕ್ಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಅಲ್ಲಿಂದ ನಾವೀಗ ಡೈರೆಕ್ಟಾಗಿ ಈಗ ಭಾಗಮಂಡಲಕ್ಕೆ ಹೋಗ್ತಿರುವಂಥದ್ದು. ಈಗ ನೋಡಿ ಯಾರಲ್ಲಿದ್ದಾರೆ ಅಂತ. ಅಪ್ಪ ಇದ್ದಾರೆ, ಅಮ್ಮ, ಹಾಗೆ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿ ರವಿಚಿಕ್ಕನನ್ನು ಸಹ ಅಲ್ಲಿಂದಲೇ ಕರ್ಕೊಂಡು ಬಂದ್ವಿ ಸೀದಾ ಭಾಗಮಂಡಲಕ್ಕೆ ಹೋಗೋದಂತ. ಹೇಗೆ ಏನು ಹೇಳ್ತೀರಾ? ನಾವು ಕೆಳಗಡೆ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು, ಹಾಗೆ ಹೊರಡುವಾಗ ಸಹ ಸ್ವಲ್ಪ ಇವಾಗ ಲೇಟ್ ಆಯಿತು. ಈಗ ರೀಚ್ ಆಗುವಾಗ ಮೋಸ್ಟ್ಲಿ ಒಂದು 10 ಗಂಟೆ ಆಗ್ತದೆ ಅಂತ ಕಾಣ್ತದೆ, ಗೊತ್ತಿಲ್ಲ. ಇವಾಗ ಸುಳ್ಳೆ ಸಹ ರೀಚ್ ಆಗಲಿಲ್ಲ ಇನ್ನೂ ಸಹ. ನೋಡಿ ಇವಾಗ ಹೋಗ್ತಾ ಇದ್ದೇವೆ ಅಷ್ಟೇ. ಕೊಯ್ನಡಿಗೆ ರೀಚ್ ಆದ್ವಿ. ಹಾಗೆ ಹೋಗಿ ಒಂದು ಗಣಪತಿಗೆ ಕೈ ಮುಗಿದು ಬರೋಣ. ಹಾಗೆ ಇಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ಇದೆ. ಲಾಸ್ಟ್ ಟೈಮ್ ಕೂಡ ಇಲ್ಲಿ ಬಂದಿದ್ದೆ, ನಾನು ವಿಡಿಯೋದಲ್ಲಿ ತೋರಿಸಿದ್ದೆ, ಕೂರ್ಗ್ ವಿಡಿಯೋದಲ್ಲಿ. ಇಲ್ಲಿ ಬಂದು ಕೈ ಮುಗ್ದು ಹೋಗ್ತೇವೆ ಪ್ರತಿ ಸಲ ಈ ಕಡೆಯಿಂದ ಬರಬೇಕಾದ್ರೆ. ಹಾಗೆ ಬನ್ನಿ ಹೋಗಿ ಕೈ ಮುಗ್ದು ಬರೋಣ. ಈಗ ಚಿಕ್ಕದು ನಾಳೆದು ಪ್ಲ್ಯಾನ್ ಎಲ್ಲ ಹೇಳ್ತಾರೆ ಇವಾಗ. ಎಂತ ಪ್ಲ್ಯಾನ್ ಹೇಳಿ, ನಾಳೆ ಹೇಗೆ ಅಂತ? ಹಾಂ, ನಿಮಗೆ ಗೊತ್ತಿಲ್ಲ, ನೀನು ಹೇಳ್ಬೇಕು. ನೀನಲ್ಲ ಕರ್ಕೊಂಡು ಬಂದದ್ದು. ಕರ್ಕೊಂಡು ಬಂದದ್ದು ನಾನು. ಹೋಗುವ ಹಾಗೆ ಹೀಗೆ ಅಲ್ಲ. ಹೌದು, ಮತ್ತೆ ನೀವು ಟ್ರಿಪ್ ಎಲ್ಲ ಬರಬೇಕಾದ್ರೆ ಪ್ಲ್ಯಾನ್ ಎಲ್ಲ ನಿಮ್ಮದೇ ಅಲ್ಲ? ನಂದಲ್ಲ, ಇದು ಪ್ಲಾನ್ ಇಲ್ಲದೆ ನೀವು ನನ್ನ ಕರ್ಕೊಂಡು ಬಂದದ್ದು. ಹಾಂ, ನಮ್ದಿದ್ದದ್ದು ಬೇರೆ ಅಲ್ಲ. ಯಾವುದು? ಕೊಣಾಜಿಗೆ. ಕೊಣಾಜೆ ಕಲ್ಲ ಆಯ್ತಲ್ಲ, ಅದು ಕಂಪ್ಲೀಟ್ ಆಯ್ತಲ್ಲ. ಹೌದು. ಹ್ಞೂ, ಈಗ ನಾಳೆ ಪಾರ್ಟ್ 2 ನಾಳೆ ನಾಳೆ ನೋಡ್ಬೇಕು ಎಂತ ಅಂತ. ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯ ನೋಡ್ಬೇಕು. ಓಕೆ. ಹಾಗೆ ನಾಳೆ ಎಂತ ಅಂತ ಪ್ಲ್ಯಾನ್ ಎಂತ ಮಾಡಲಿಲ್ಲ, ಎಂಥ ಪ್ಲ್ಯಾನ್ ಅಂತ ಸಹ ಇಲ್ಲ. ನಾಳೆ ನೋಡಬೇಕು. ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಏನಾದರೂ ಬೇರೆ ಪ್ಲ್ಯಾನ್ ಏನಾದರೂ ಪ್ಲೇಸ್ ಇದ್ದರೆ ನೋಡಬೇಕು. ಹೋದರೆ ಮೇ ಬಿ ಇದಕ್ಕೆ ಭಾಗಮಂಡಲ ಟೆಂಪಲ್ ಮತ್ತು ತಲಕಾವೇರಿ ಟೆಂಪಲ್ಗೆ ಹೋಗ್ಬೋದು. ಆ ಕಡೆ ಮಡಿಕೇರಿ ಸೈಡ್ ನಾವು ಅಂದರೆ ಮಡಿಕೇರಿ ಸೈಡ್ ನಾವು ಹೋಗ್ತಾ ಇಲ್ಲ, ಈ ಕಡೆ ಭಾಗಮಂಡಲ ಮಾತ್ರ ಹೋಗ್ತೀವಿ ಅಂತ. ಈಗ ಅಜ್ಜಿ ಮನೆಗೆ ರೀಚ್ ಆದ್ವಿ ಭಾಗಮಂಡಲಕ್ಕೆ. ಇಲ್ಲಿ ವೆದರ್ ಕೂಡ ತುಂಬಾ ಕೂಲ್ ಉಂಟು. ಇನ್ನೊಂದೇನೆಂದರೆ ಇವತ್ತು ಟ್ರಕ್ಕಿಂಗ್ ಎಲ್ಲ ಮಾಡಿರೋದ್ರಿಂದ, ಬೆಳಿಗ್ಗೆ ಕೊಣಾಜೆಕಲ್ಲಿಗೆ ಟ್ರಕ್ಕಿಂಗ್ ಎಲ್ಲ ಹೋಗಿರೋದ್ರಿಂದ ತುಂಬಾ ಸುಸ್ತಾಗ್ತುಂಟು. ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಇನ್ನು ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡುವ ನಮ್ಮ ವೀಡಿಯೋನ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಎದ್ದಾಗ ನೋಡಿ ಫುಲ್ ಒಂದು ನೇಚರ್ ಹತ್ರ ಇದ್ದೀವಿ. ಬೆಳಿಗ್ಗೆ ಎಲ್ಲ ಕಡೆ ಬರೀ ಹಸಿರು, ಗ್ರೀನರಿ. ಇಲ್ಲಿ ನಮ್ಮ ರವಿ ಚಿಕ್ಕ ಇದ್ದಾರೆ. ಮಾರ್ನಿಂಗ್. ಹೇಗಿದೆ? ಚಳಿ ಚಳಿ, ಫುಲ್ ಶೀತ ಆಗಿರೋ ಆಗಿದೆ. ಅದಿದ್ದದೆ. ಹ್ಞೂ, ನೀನು ಎ ಸಿ ಇದರಲ್ಲಿ. ಹೇಗುಂಟು ಮಂಗಳೂರು ವೆದರ್ ಮತ್ತು ಇಲ್ಲಿದ್ದು? ಅದು ಅಜಗಜಾಂತರ ವ್ಯತ್ಯಾಸ. ಅಲ್ಲಿ ಸೆಕೆ, ನೀರು ಇಳಿತದೆ, ಹ್ಞೂ. ಇಲ್ಲಿ ಚಳಿ ಆಗ್ತದೆ. ಹಾಗೆ ನೀವಿಲ್ಲಿ ನೋಡ್ತಿರ್ಬೋದು, ಇದರ ಕಾಫಿ ಗಿಡ, ಅದರಲ್ಲಿ ಹೂವೆಲ್ಲ ಆಲ್ರೆಡಿ ಇವಾಗ ಬಿಟ್ಟಿದೆ. ಗೈಸ್, ಹಾಗೆ ಇಲ್ಲಿ ಅಜ್ಜಿ ಒಂದು ಒಳ್ಳೆ ಪುಕ್ಲ ರೊಟ್ಟಿ ಮಾಡ್ತಾರೆ. ಅವ್ರು ಯಾವ ಥರ ಮಾಡ್ತಾರೆ ಅಂತ ಇವಾಗ ಬನ್ನಿ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ ಇವಾಗ ಅಜ್ಜಿ ಈಗ ರೊಟ್ಟಿಗೆ ರೆಡಿ ಮಾಡ್ತಿದ್ದಾರೆ. ಆಯ್ತಾ? ಅಕ್ಕಿ ಹುಡಿ, ಅದು ಅಕ್ಕಿ ಹುಡಿಯಲ್ಲಿ ಮಾಡಿದಂಥದ್ದು ನೋಡಿ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದಾರೆ. ಹಾಂ, ಬೆಳ್ತಿಗೆ ಹಾಕಿ ಈಗ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಅಕ್ಕಿ ಹುಡಿ ಹಾಕುವಂಥದ್ದು. ಇವಾಗ ಅಕ್ಕಿ ಹುಡಿ ಹಾಕ್ತಾ ಇದ್ದಾರೆ ನೋಡಿ. ಈಗ ನಾನು ಮಿಕ್ಸ್ ಮಾಡ್ತಿದ್ದಾರೆ ಎಲ್ಲ ಅಕ್ಕಿ
ಬೆಳ್ತಿಗೆ ಹಾಕಿ ಅಕ್ಕಿ ಹುಡಿ ಹಾಕಿ ಉಪ್ಪು ಎಲ್ಲ ಹಾಕಿ ಅವರು ಮಿಕ್ಸ್ ಮಾಡ್ತಿದ್ದಾರೆ ಈಗ ಚೆನ್ನಾಗಿ. ಅಂದರೆ ಚೆಂದಾಗೋದಿಲ್ಲ. ಅವಾಗ ಉಂಡೆ ಕಟ್ಟಿದ ಹಿಟ್ಟನ್ನು ಈಗ ಅಜ್ಜಿ ರೊಟ್ಟಿ ಥರ ಮಾಡ್ತಾರೆ ನೋಡಿ, ಚಪಾತಿ ಥರ ಮಾಡಿ ತರ್ತಾರೆ ಇವಾಗ ರೊಟ್ಟಿ ಥರ. ಇಬ್ಬರು ಇವಾಗ ಕಾಫಿ ಕುಡಿತಿದ್ದಾರೆ. ಚಳಿಗೆ ಹಾಂ ಚಳಿಗೆ ಭಾರಿ ಒಳ್ಳೇದಾಗ್ತದೆ. ಚಹಾ ಸಹ ಕುಡಿಯುವುದಿಲ್ಲ, ಕಾಫಿ ಹಾಂ ಇವತ್ತು ಕಾಫಿ ಕುಡಿತಿದ್ದೀರಲ್ಲ ಮನೆಯಲ್ಲಿ. ಕಾಫಿ ನಾಡಲ್ಲಿ ಕಾಫಿ ಟೇಸ್ಟ್. ಹಾಂ ಇವರೇ ಬೆಳೆದಂಥ ಕಾಫಿ ಅಲ್ಲ ಅದು. ಮನೆಯಲ್ಲಿ ತಯಾರು ಮಾಡಿದ ಕಾಫಿ ಗಿಡ ಎಲ್ಲ ಇಲ್ಲಿ ಉಂಟು. ಅದೇ ಕಾಫಿ ಗಿಡ ಇಲ್ಲಿ ಉಂಟು. ಅಲ್ಲೇ ಒಂದುಲಂಡಿ ಹಾಗೆ ಇಲ್ಲಿ ಇವರ ದನದ ಕೊಟ್ಟಿಗೆ ತೋರಿಸ್ತೀನಿ ನೋಡಿ. ಬನ್ನಿ ಹಾಗೆ ಕಾಫಿ ತೋಟಕ್ಕೆ ಒಂದು ಎಂಟ್ರಿ ಕೊಟ್ಟು ಬರೋಣ. ಕಾಫಿ ತೋಟದಲ್ಲೆಲ್ಲ ಹೂ ಬಿಟ್ಟಿದೆ ನೋಡಿ, ಸ್ವಲ್ಪ ಟೈಮಲ್ಲೇ ಕಾಫಿ ಆಗ್ತದೆ. ಹಾಗೆ ನೀವು ಈ ಕಡೆ ಒಂದು ಸೀನರಿ ನೋಡ್ಬೋದು. ಇದು ಯಾವುದು ಫ್ರೂಟ್ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಮ್ಮ ಇವಾಗ ಟೇಸ್ಟ್ ಮಾಡ್ತಾ ಇದ್ದಾರೆ. ನೀವು ಟೇಸ್ಟ್ ಮಾಡ್ತೀರಾ? ನೋಡಿ ಉಂಟು ಅಷ್ಟು ಹುಳಿ ಸಹ ಉಂಟು. ಇದ್ರ ಹೆಸರೆಂತ? ಹೆಸರು ಗೊತ್ತಿಲ್ಲ, ನಮ್ಮಲ್ಲಿ ಉಂಟು ಅದು ದೊಡ್ಡದಾಗ್ತದೆ, ಯೆಲ್ಲೋ ಕಲರ್ ಅಂದರೆ ಎಂತ ಉಂಟು. ಓಕೆ, ಇಲ್ಲಿ ಇವಾಗ ಅಜ್ಜಿ ರೊಟ್ಟಿ ಮಾಡ್ತಾ ಇದ್ದಾರೆ. ನೋಡು ಉಬ್ಬಿ ಬಂತು. ಹಾಗೆ ಇಲ್ಲಿ 4 ರೊಟ್ಟಿ ಮಾಡಿ ಇಟ್ಟಿದ್ದಾರೆ ನಮಗೆ. ಇದಕ್ಕೆ ಎಂತ ತಿನ್ಲಿಕ್ಕೆ ಅಂತ ಇವಾಗ ರೊಟ್ಟಿಗೆ, ರೊಟ್ಟಿ ಒಟ್ಟಿಗೆ ಕೆಂಬಳಕಾಯಿ ಪಲ್ಯ. ಓಕೆ, ಇಲ್ಲಿ ಅವರೆಲ್ಲ ಜಾಸ್ತಿ ಇದನ್ನೇ ತಿನ್ನುದಾ? ಇಲ್ಲಿ ಕೆಂಬಳಕಾಯಿ ಪಲ್ಯ ಯಾವಾಗಲೂ ಮಾಡೋದಿಲ್ಲ, ಯಾವಾಗಾರ ಅಪರೂಪದಲ್ಲಿ ಜಾಸ್ತಿ ರೊಟ್ಟಿಯೇ ಮಾಡುದು ಇಲ್ಲಿ ಮಡಿಕೇರಿ. ಜಾಸ್ತಿ ರೊಟ್ಟಿ. ಎಣ್ಣೆ ಚಿನ್ನ ಇಟ್ಟು ನಮ್ಮ ಇವಾಗ ಪುಟ್ಟ ರೊಟ್ಟಿ ಮತ್ತು ಇದು ಕೆಂಬುಡಿದ್ದು ಪಲ್ಯ ರೆಡಿಯಾಗಿದೆ. ಚಿಕ್ಕ ಹೇಳಿ ತಿಂದು ಟೇಸ್ಟ್ ಹೇಗೆ ಅಂತ. ಉಪ್ಪ ಒಳ್ಳೆದುಂಟು. ಟ್ರೈ ಮಾಡಿದ್ರೆ ಮೊದಲು ಇದಕ್ಕಿಂತ ಮೊದಲು ಫಸ್ಟ್ ಟೈಮ್?
ಇಲ್ಲಿ ಅಜ್ಜಿ ಮನೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಹಾಗೆ ವಾಕ್ ಮಾಡ್ಕೊಂಡು ಈ ಕಡೆ ಬಂದ್ವಿ ನೋಡಿ, ಇಲ್ಲೇ ಇದೆ. ಹಾಗೆ ಈ ಕಡೆ ನೀವು ವ್ಯೂ ನೋಡಿ. ಅಪ್ಪ ಮತ್ತೆ ಚಿಕ್ಕಿಯಲ್ಲಿ ನಡ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಬನ್ನಿ ನಾವು ಕೂಡ ಹಾಗೆ ಹೋಗೋಣ. ಇಲ್ಲಿ ನೋಡ್ತಿರ್ಬೋದು ದೇವಸ್ಥಾನ ಇದೆ. ಹಾಗೆ ಇಲ್ಲೇ ಅವ್ರ ಅಜ್ಜಿ ಹೇಳಿದರು, ಅಂದರೆ ಮೇಯಲ್ಲಿ ಇಲ್ಲಿ ಒತ್ತೆಕೊಲ ಉಂಟು ಅಂತ ಬರಲಿಕ್ಕೆ ಹೇಳಿದ್ದಾರೆ. ಹೇಗೇನು ಪ್ಲೇಸ್ ಎಲ್ಲ? ಸೂಪರ್. ಅದೇ ನೀವೊಂದು ವೇಳೆ ಬರ್ತಿರ್ಲಿಲ್ಲ ಅಂದರೆ ನೋಡಿ. ಈಗ ಅಲ್ಲಿ ಹೋಗ್ಬೇಕು ನಾನು. ಎಲ್ಲಿಗೆ? ಊರಿಗೆ. ಇವರೆಂತ ಮಾರ ಸಣ್ಣ ಮಕ್ಕಳಾಗಿ ಊರಿಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು ಅಂತ. ಎಲ್ಲಿಗೆ ಹೋಗುದು ನೀವು? ಅಲ್ಲಿ ನಾವು ಸ್ಪಾನ್ಸರ್ ಎಲ್ಲ ಮಾಡಿದ್ದೀವಿ. ಆ್ಯಕ್ಚುಲಿ ರವಿಚಿಕ್ಕ ಬರುದಿಲ್ಲ ಅಂತ ಹೇಳಿದ್ರು, ಅವರನ್ನು ಎತ್ತಕೊಂಡು ಬಂದದ್ದು ನಿನ್ನೆ. ಟ್ರಕ್ಕಿಂಗ್ಗೆ ಹೋಗಿದ್ವಲ್ಲ, ಟ್ರಕ್ಕಿಂಗ್ಗೆ ಹೋಗಿದ್ವಲ್ಲ, ಅಲ್ಲಿಂದ ಡೈರೆಕ್ಟ್ ಎತ್ತಕೊಂಡು ಸೀದಾ ಈ ಕಡೆ ಭಾಗಮಂಡಲ ಕರ್ಕೊಂಡು ಬಂದದ್ದು. ಇವಾಗ ಅಜ್ಜಿ ಮನೆಯಿಂದ ಹೊರಟ್ವಿ. ಇಲ್ಲಿ ಇವಾಗ ಬರ್ಬೇ ನಾವೀಗ ಅಜ್ಜಿ ಮನೆಯಿಂದ ಹೊರಟು ಇವಾಗ ನಾವು ಚಿಕ್ಕಮ್ಮನ ಮನೆಗೆ ಹೋಗ್ತಿದ್ದೆ. ಅಲ್ಲಿಗೆ ಸಹ ಒಂದ್ಸಲ ಹೋಗುವ ಅಂತ, ತುಂಬಾ ವರ್ಷ ಆಯ್ತು ಅಲ್ಲಿಗೆ ಹೋಗದೆ. ಒಂದ್ಸಲ ಹೋಗಿ ಬರೋಣ ಅಂತ. ನೀವು ಎಷ್ಟು ಟೈಮ್ ಆಯ್ತು ಅಮ್ಮ ಹೋಗದೆ? 5 ವರ್ಷ ಆಗೋದು. ಫುಲ್ಲು ರವಿ ಚಿಕನ್ಗೆ ಫುಲ್ಲು ಜಾಲಿ ಇವತ್ತು. ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್. ನಾವೀಗ ಇಲ್ಲಿ ಚಿಕ್ಕಮ್ಮನ ಮನೆ ಹತ್ರ ಬಂದ್ವಿ. ಹಾಗೆ ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿಂದ ನೋಡಿ ತಲಕಾವೇರಿ ಕಾಣಿಸ್ತದೆ, ತಲಕಾವೇರಿದ ದ್ವಾರ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಕಾಣಿಸ್ತಿದೆ ತಲಕಾವೇರಿದ ದ್ವಾರ. ಅಪ್ಪ ಕೂಡ ಇಲ್ಲಿ ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಈ ಕಡೆ ಒಂದು ಸಣ್ಣ ನದಿ ಇದೆ, ಅಲ್ಲಿಗೆ ಬಂದ್ವಿ ನೋಡಿ. ಸಣ್ಣ ನದಿ ಅಲ್ಲವಾ, ಮತ್ತೆ ಕಾವೇರಿ ಯಾವುದು ಉಗಮ ಸ್ಥಾನ ಅಲ್ಲವಾ? ಇದು ಕಾವೇರಿ ನದಿ. ಮಳೆಗಾಲದಲ್ಲೆಲ್ಲ ತುಂಬ ನೀರು ಇರ್ತದೆ, ಬಟ್ ಇವಾಗ ಸ್ವಲ್ಪ ನೀರೆಲ್ಲ ಸ್ವಲ್ಪ ಕಮ್ಮಿ ಉಂಟು. ಮೊದಲೆಲ್ಲ ಇಲ್ಲಿ ನದಿಯಲ್ಲಿ ಸ್ನಾನ ಎಲ್ಲ ಮಾಡಲಿಕ್ಕೆ ಬರ್ತಾ ಇದ್ವಿ. ಕೋಲ್ಡ್ ಉಂಟೆ ನೀರು? ಎತ್ತರ ನೀರು ಜಾಸ್ತಿ ಬಿಡದ ಎತ್ತರ ಜೊತೆ ಭಯಂಕರ ಕೋಲ್ಡ್ ಉಂಟದ. ಚಿಕ್ಕಮ್ಮನ ಮನೆಯಿಂದ ಹೊರಟು ಇವಾಗ ನಿನ್ನೆ ಬಂದಿದ್ದಂಥ ಚಾಮುಂಡೇಶ್ವರಿ ದೇವಸ್ಥಾನ ವಾಪಸ್ ಅಲ್ಲಿಗೆ ರೀಚ್ ಆದ್ವಿ. ಹಾಗೆ ನೀವು ಈ ಕಡೆ ವ್ಯೂ ನೋಡಿ, ನಿನ್ನೆ ಅಷ್ಟೊಂದು ಕಾಣಿಸ್ತಿರ್ಲಿಲ್ಲ. ಇವಾಗ ನೋಡಿ ಸ್ವಲ್ಪ ಬಿಸಿಲಿಗೆ. ಬನ್ನಿ ಹಾಗೆ ಕೈ ಮುಗ್ದು ಬರೋಣ. ಬಾಯ್ ಮನ್ಪ್ಲಿ ಬಾಯ್.
ಆಲ್ ಇಂಡಿಯಾ ಮುಂಚಿನ ಮಾತು. MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು? ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ಮನೆ ಬಿಟ್ಟು ಬೇರೆ ಸೋಕಿ ಬೇರೆ ಬಡದ್ಗೆ